ಫ್ರೀ 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 ಸ್ಟೂಡೆಂಟ್ ಇದೀರಿ, ಕಾಲೇಜ್ ಹೋಗ್ತೀರಿ, ಸ್ಕೂಲ್ ಹೋಗ್ತೀರಿ, ಡಿಗ್ರಿ ಕಲಿತಾ ಇದೀರಿ, ಎಲ್ಲರಿಗೆ ಬಸ್ ಫ್ರೀ. ಹೊಸ ಸಿಎಂ ಬಂದ ಮೇಲೆ ಹೊಸ ಅನೌನ್ಸ್ಮೆಂಟ್ಗಳು ಬಂದಿದ್ದಾವೆ. ಇದು ಬಸ್ ಫ್ರೀ ಮತ್ತೆ ಸ್ಟೂಡೆಂಟ್ಸ್ಗೆ ಜಾಬ್ ಎಂಪ್ಲಾಯ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ಸ್ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಏನೇನೋ ಹೊಸ ಅನೌನ್ಸ್ಮೆಂಟ್ ಇದೆ ನೋಡೋಣ ಬನ್ನಿ. ಸ್ನೇಹಿತರೆ, ರಾಜ್ಯದಲ್ಲಿ ಹೊಸ ದಿಕ್ಸೂಚಿ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಅಧಿಕಾರಿಗೆ ಬಂದಿದ ತಕ್ಷಣನೇ ಇವರು ನಮಗೋಸ್ಕರ ಹೊಸ ಯುಗದ ಐತಿಹಾಸಿಕ ಘೋಷಣೆಗಳನ್ನು ಮಾಡಿದ್ದಾರೆ. ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ಡಿ.ಕೆ. ಶಿವಕುಮಾರ್ ಅವರು ಏನೇನು ನಮಗೆ ಘೋಷಣೆ ಮಾಡಿದ್ದಾರೆ, ಏನೇನು ಅನೌನ್ಸ್ಮೆಂಟ್ ಹೊಸ ಸ್ಕೀಮ್ಸ್ ಬರುತ್ತಿದೆ ಅಂತ ತಿಳಿಸಿದ್ದಾರೆ ಅಂದ್ರೆ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ತೇವೆ. ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ಸಂಪುಟ ಸಭೆ ಅತ್ಯಂತ ದೊಡ್ಡ ಮತ್ತು ಮೊದಲ ತೀರ್ಮಾನ ಇದಾಗಿದೆ. ರಾಜ್ಯದ ಸರ್ಕಾರಿ ಸಾರಿಗೆ ಸಾಮಾನ್ಯ ನಾನ್ ಲಕ್ಸರಿ ಬಸ್ಗಳಲ್ಲಿ ಎಲ್ಲಾ ಶಾಲೆ ಕಾಲೇಜ್ಗಳಿಗೆ ಉಚಿತ ಬಸ್ ಪಾಸ್ ನೀಡಲು ನಿರ್ಧರಿಸಲಾಗಿದೆ. ಸ್ನೇಹಿತರೆ, ನೀವು SSLC ಆಗಿರಿ, PUC ಇರಲಿ, ಡಿಗ್ರಿ ಮಾಡ್ತಾ ಇರ್ಲಿ, ಇದು ಎಲ್ಲರಿಗೆ ಸ್ಟೂಡೆಂಟ್ಸ್ಗೆ ಬಸ್ ಪಾಸ್ ಇವರು ಫ್ರೀ ಅಂತ ಹೇಳಿದ್ದಾರೆ. ಹೀಗಾಗಿ ರಾಜ್ಯದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಯಾವುದೇ ಶುಲ್ಕವಿಲ್ಲದೆ ಉಚಿತ ಬಸ್ ಪಾಸ್ ನೀಡಲು ತೀರ್ಮಾನಿಸಿದ್ದಾರೆ. ಇದಕ್ಕಾಗಿ ಎಷ್ಟು ಸಾವಿರ ಕೋಟಿ ರೂಪಾಯಿ ವೆಚ್ಚ ಆದರೂ ಸರ್ಕಾರ ಭರಿಸಲು ಸಿದ್ಧವಿದೆ ಎಂದು ಸಿಎಂ ಅವರು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಈ ಬಸ್ ಪಾಸ್ಗಾಗಿ ಅರ್ಜಿ ಸಲ್ಲಿಸಬೇಕು. ಅದೇ ತರ ಸೆಕೆಂಡ್ ನ್ಯೂಸ್, ಖಾಸಗಿ ಉದ್ಯೋಗ ಮತ್ತು ವಿನಿಮಯ ಕೇಂದ್ರ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಹೇಳಿ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆಗೆ ಮದ್ದು ಅರಿಯಲು ಸರ್ಕಾರದಿಂದಲೇ ಬೆಂಬಲಿತವಾದ ಆನ್ಲೈನ್ ಉದ್ಯೋಗ ವಿನಿಮಯ ವೇದಿಕೆಯನ್ನು ಸ್ಥಾಪಿಸಲಾಗುವುದು. ಉದ್ಯೋಗಾಕಾಂಕ್ಷಿಗಳಿಗೆ ಈ ಪ್ಲಾಟ್ಫಾರ್ಮ್ ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ವಿವಿಧ ಖಾಸಗಿ ಕಂಪನಿಗಳು, ಹೋಟೆಲ್ಗಳು ಹಾಗೂ ಆಸ್ಪತ್ರೆಗಳು ತಮ್ಮಲ್ಲಿರುವ ಉದ್ಯೋಗ ಅವಕಾಶಗಳಲ್ಲಿ ಇಲ್ಲಿ ಪೋಸ್ಟ್ ಮಾಡಬಹುದು. ಇದು ಉದ್ಯೋಗದಾರರು ಉದ್ಯೋಗಾಂಕ್ಷಿಗಳಿಗೆ ಜೋಡಿಸುವ ಕೊಂಡಿಯಾಗಲಿದೆ. ಸ್ನೇಹಿತರೆ, ಇದು ಯಾವ ತರ ವರ್ಕ್ ಮಾಡ್ತಾ ಇದೆ ಅಂದ್ರೆ, ಈಗ ನಾವು ಅಮೆಜಾನ್, ಫ್ಲಿಪ್ಕಾರ್ಟ್ ದಲ್ಲಿ ಯಾವ ತರ ಇಲ್ಲಿ ಯಾರು ವ್ಯಾಪಾರ ಮಾಡ್ತಾರೆ ಮತ್ತು ಯಾರು ಬಯರ್ಸ್ ಇರ್ತಾರೆ, ಯಾವ ತರ ಇದು ಒಂದು ಪ್ಲಾಟ್ಫಾರ್ಮ್ ಇದೆ. ಯಾವ ತರ ಝೊಮ್ಯಾಟೊ ವರ್ಕ್ ಮಾಡ್ತಾರೆ, ರೆಸ್ಟೋರೆಂಟ್ ಮತ್ತು ಯಾರು ಊಟ ಮಾಡೋರು ಅದಾರ ಅವ್ರಿಗೆ ಯಾವ ತರ ಇದು ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಅದೇ ತರ ನಮ್ಮ CM ಅವರು ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಹೇಳಿ ಇವರು ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಯಾರು ಜಾಬ್ ಹುಡುಕೋರು ಅದಾರು ಮತ್ತು ಯಾರು ಜಾಬ್ ಕೊಡೋರು ಅದಾರು ಇಬ್ಬರ ನಡುವೆ ಒಂದು ಪ್ಲಾಟ್ಫಾರ್ಮ್ ಇವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇವು ಯಾರಿಗೆ ಈ ಇನ್ಸ್ಟಿಟ್ಯೂಷನ್ಸ್ ಅದಾವ, ಕಂಪನಿಗಳು, ಹೋಟೆಲ್ಗಳು, ಇವ್ರು ಏನ್ ಮಾಡ್ತಾರೆ, ಉದ್ಯೋಗ ಅವಕಾಶಗಳನ್ನು ಇಲ್ಲಿ ಪೋಸ್ಟ್ ಮಾಡ್ತಾರೆ. ಇವರು ಪೋಸ್ಟ್ ಮಾಡಿದ್ಮೇಲೆ ಯಾರಿಗೆ ಉದ್ಯೋಗ ಬೇಕು, ಉದ್ಯೋಗಾಂಕ್ಷಿಗಳು ಯಾರ್ಯಾರು ಅದಾರ ಅವ್ರು ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಸ್ನೇಹಿತರೆ, ಬನ್ನಿ ಮೂರನೇ ಪಾಯಿಂಟ್ ನಾವು ನೋಡೋಣ. 56,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಹೇಳಿ ರಾಜ್ಯದಲ್ಲಿ ಈಗಾಗಲೇ ಘೋಷಣೆ ಆಗಿರುವ 56 ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ವೇಗ ನೀಡಲಾಗಿದೆ. ಸ್ನೇಹಿತರೆ, 56,000 ಸರ್ಕಾರಿ ಹುದ್ದೆಗಳು ಏನದಾವೆ ಅದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಹೇಳಿ ಎಲ್ಲ ನೋಟಿಫಿಕೇಶನ್ಸ್ ಯಾವಾಗ ಬರುತ್ತೆ, ಯಾವಾಗ ಇದು ಪ್ರಕ್ರಿಯೆ ನಡೆಯುತ್ತಿದೆ ಅಂತ ಹೇಳಿ ಇವರು ಎಲ್ಲ ಡೀಟೇಲ್ಸ್ ಆಗಿ ಇದು ತಿಳಿಸಿದ್ದಾರೆ. ಅದೇ ತರ 4ನೇ ಗುಡ್ ನ್ಯೂಸ್ ಅನೌನ್ಸ್ಮೆಂಟ್ ಏನಂದ್ರೆ, 10,000 ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆ. ಯುವಕರಲ್ಲಿ ಕ್ರೀಡೆ, ಸಾಂಸ್ಕೃತಿಕ ಪ್ರತಿಭೆ, ಸಾಮಾಜಿಕ ಸಾಮರಸ್ಯ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸಲು ರಾಜ್ಯಾದ್ಯಂತ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ನಗರ ವಾರ್ಡ್ನಲ್ಲಿ ಕನಿಷ್ಠ 10,000 ಭಾರತ ಜೋಡೋ ಯುವ ಸಂಘಗಳನ್ನು ರಚಿಸಲಾಗುವುದು. ಪ್ರತಿಯೊಂದು ಸಂಘದಲ್ಲಿ 150ರಿಂದ 200 ಯುವಕಗಳು ಇಲ್ಲಿ ಇರುತ್ತಾರೆ. ಸ್ನೇಹಿತರೆ, ಈ ಒಂದೊಂದು ಸಂಘ ಚಟುವಟಿಕೆಗಾಗಿ ಸರ್ಕಾರದಿಂದ 10 ಲಕ್ಷ ಅನುದಾನ ನೀಡಲಾಗ್ತೈತಿ. ಏನಿದು ಇವರು ಕ್ರಿಯೇಟ್ ಮಾಡ್ತಾರ ಭಾರತ ಜೋಡೋ ಯುವ ಸಂಘ ಅಂತ ಹೇಳಿ, ಈ ಎಲ್ಲ ಗ್ರಾಮದಲ್ಲಿ ಇರ್ಲಿ, ಎಲ್ಲೆಲ್ಲಿ ಇದು ಸಂಘ ಇರುತ್ತೆ ಆ ಪ್ರತಿ ಸಂಘಕ್ಕೂ ಕೂಡ 10 ಲಕ್ಷ ಕೊಡ್ತೀನಿ ಅಂತ ಹೇಳಿ ಅನೌನ್ಸ್ಮೆಂಟ್ ಇವರು ಮಾಡಿದ್ದಾರೆ. 5ನೇ ನ್ಯೂಸ್ ನಾವು ನೋಡೋಣ. ಇಡೀ ಕರ್ನಾಟಕಕ್ಕೆ B ಖಾತಾದಿಂದ A ಖಾತಾ ಪರಿವರ್ತನೆ ವಿಸ್ತರಣೆ ಹಿಂದೆ ಕೇವಲ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ವ್ಯಾಪ್ತಿಗೆ ಸೀಮಿತವಾಗಿದ್ದ B ಖಾತಾ ಆಸ್ತಿಗಳನ್ನು A ಖಾತೆಗೆ ಪರಿವರ್ತಿಸಬಹುದು. ಬೃಹತ್ ಯೋಜನೆಯನ್ನು ಈಗ ಇಡೀ ಕರ್ನಾಟಕದಾದ್ಯಂತ ನಗರ ಮತ್ತು ಗ್ರಾಮೀಣ ಭಾಗಗಳಿಗೆ ವಿಸ್ತರಿಸಲು ಸಂಪುಟ ಒಪ್ಪಿಗೆ ನೀಡಿದೆ. ಇದರಿಂದ ಲಕ್ಷಾಂತರ ಜನಸಾಮಾನ್ಯರ ಆಸ್ತಿಗಳಿಗೆ ಕಾನೂನುಬದ್ಧ ರಕ್ಷಣೆ ಸಿಗಲಿದೆ. ಜೊತೆಗೆ 2,500 ಚದರ ಅಡಿಯವರೆಗೆ ನಿವೇಶಗಳನ್ನು 20% ನಿಯಮ ಉಲ್ಲಂಘನೆ ಕಟ್ಟಡಗಳನ್ನು
ಸಕ್ರಮಗೊಳಿಸಲು ಒಂದು ಬಾರಿ ಒನ್ ಟೈಮ್ ಪರಿಹಾರ ಯೋಜನೆಯನ್ನು ತರಲಾಗಿದೆ. ಅದೇ ತರ 6ನೇ ಪಾಯಿಂಟ್, ಬೆಂಗಳೂರಿನ ರಸ್ತೆಗಳ ಸುಧಾರಣೆಗಾಗಿ 2,000 ಕೋಟಿ. ಇತ್ತೀಚಿನ ಭಾರಿ ಮಳೆಯಿಂದಾಗಿ ಹದಗೆಟ್ಟಿರುವ ಬೆಂಗಳೂರಿನ ರಸ್ತೆಗಳ ದುರಸ್ತಿಗೆ ಇದು ಕರ್ನಾಟಕ ಸರ್ಕಾರವು 2,000 ಕೋಟಿ ವಿಶೇಷ ಅನುದಾನ ಮಂಜೂರಿ ಮಾಡಿದೆ. ಇದು GBA ಮತ್ತು BDA ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಮತ್ತು ಬೃಹತ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ವ್ಯಾಪ್ತಿಯಲ್ಲಿ ರಸ್ತೆಗಳನ್ನು ಒಳಗೊಳ್ಳಲಿದೆ. ಜನರು ನನ್ನ ಮೇಲೆ ಅಪಾರ ನಂಬಿಕೆ ಇಟ್ಟು ಈ ಜವಾಬ್ದಾರಿ ನೀಡಿದ್ದಾರೆ. ಕೇವಲ ಭರವಸೆ ನೀಡುವುದು ನಮ್ಮ ಉದ್ದೇಶವಲ್ಲ, ಅವುಗಳನ್ನು ತಕ್ಷಣ ಜಾರಿಗೆ ತರುವುದು ನಮ್ಮ ಗುರಿ ಅಂತೂ CM ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಮೊದಲ ದಿನವೇ ಯುವ ಪೀಳಿಗೆ ಸೂಕ್ತ ಉಡುಗೊರೆ ನೀಡಿದ್ದೇವೆ ಎಂದು CM DK ಶಿವಕುಮಾರ್ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಜಿ CM ಸಿದ್ದರಾಮಯ್ಯ ಅವರು ಸೇರಿದಂತೆ ಹಲವಾರು ಜನ ಇವರಿಗೆ ಶುಭ ಕೋರಿಸಿದ್ದಾರೆ.